ಇದೀಗ ಬರ್ತಿರುವಂತಹ ಸುದ್ದಿ ಅಪರಾಧಿ ಶಶಿಕಲಾ ನಟರಾಜನ್ ಕಾಲ ಬುಡದಲ್ಲೇ ಇದೆ ಅನಿಸ್ತಾ ಇದೆ ತಮಿಳುನಾಡು ಸರ್ಕಾರ. ಯಾಕೆಂದ್ರೆ ಸಜಾ ಕೈದಿ ಶಶಿಕಲಾ ನಟರಾಜನ್ ಅವರ ಭೇಟಿ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ. ನಾಳೆ ತಮಿಳುನಾಡು ಸರ್ಕಾರದಲ್ಲಿ ಮಹತ್ತರವಾದಂತಹ ಬೆಳವಣಿಗೆ ಆಗುತ್ತೆ. ಯಾಕೆಂದ್ರೆ ನಾಳೆ ವಿಶ್ವಾಸ ಮತ ಯಾಚನೆಯನ್ನ ಮಾಡಲಾಗುತ್ತೆ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರಿಂದ. ಇದರ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತನಾಡೋದಕ್ಕೆ ಸಜಾ ಕೈದಿ ಶಶಿಕಲಾ ನಟರಾಜನ್ ಪ್ರತ್ಯೇಕ ಕೊಠಡಿಗೋಸ್ಕರ ಮನವಿಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯನ್ನು ಒಳಗೊಂಡು 30 ಜನ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಪಳನಿಸ್ವಾಮಿ ಜೊತೆಗೆ ರಹಸ್ಯ ಮಾತುಕತೆ ಮಾಡಬೇಕು, ಹೀಗಾಗಿ ಸಪರೇಟ್ ಆಗಿ ಒಂದು ರೂಮ್ ಬೇಕು ಅಂತ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಇತ್ತ ಪೆರೋಲ್ ಮೇಲೂ ಕೂಡ ಹೊರಬಂದು ರಾಜ್ಯಭಾರಕ್ಕೆ ಒಂದು ರೀತಿ ಬೇರೆದೇ ತಂತ್ರವನ್ನು ಹೆಣಿತಾ ಇದ್ದಾರೆ ಅಪರಾಧಿ ಶಶಿಕಲಾ ನಟರಾಜನ್. ಈ ಕ್ಷಣ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳಿದು. ಬಿಕಾಸ್ ನಿನ್ನೆ ಸಂಜೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಒಳಗೊಂಡ 30 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಅವರನ್ನ ಭೇಟಿ ಮಾಡೋಕೆ ಅವರೆಲ್ಲರೂ ಕೂಡ ಬರ್ತಿದ್ದಾರೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮೂರ್ತಿ. ಈ ಕ್ಷಣಕ್ಕೆ 2014 ಒಂದ್ಸರಿ ನೆನಪಿಸ್ಕೋಬೇಕು ಅನ್ಸುತ್ತೆ. ಅವತ್ತು ಅಮ್ಮ ಜಯಲಲಿತಾ ಇದೇ ಪರಪ್ಪನ ಅಗ್ರಹಾರದಲ್ಲಿದ್ರು. ಅವಾಗ ಇಡೀ ತಮಿಳುನಾಡು ಕ್ಯಾಬಿನೆಟ್ ಒಳಗೊಂಡು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ರು. ಈಗ ಚಿನ್ನಮ್ಮನ ಸರದಿ ಏನ್ ನಡೀತಾ ಇದೆ ಇವತ್ತು? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇವತ್ತು ಬೆಳಗ್ಗೆ ಎದ್ದಂತಹ ಶಶಿಕಲಾ ಈಗಾಗಲೇ ವ್ಯಾಯಾಮ ಮತ್ತು ವಾಕಿಂಗನ್ನು ಮುಗಿಸಿದ್ದಾರೆ. ಮತ್ತು ಉಪಹಾರಕ್ಕಾಗಿ ಈಗಾಗಲೇ ಟೊಮೊಟೊ ಬಾತನ್ನು ಜೈಲಿನ ಮೆನುವಿನ ಇವತ್ತಿನ ಲಿಸ್ಟ್ನಲ್ಲಿ ಏನಿತ್ತು ಟೊಮೊಟೊ ಬಾತು, ಅದನ್ನು ಇದೀಗ ಶಶಿಕಲಾ ಸೇವಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಒಂದು ನಿನ್ನೆ ಪಳನಿಸ್ವಾಮಿ ಮತ್ತು ಅವರ ತಂಡ ಏನಿದೆ, ಸುಮಾರು 30 ಸಚಿವರ ತಂಡ ಒಂದು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಅಂದರೆ ಏನೊಂದು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ಬಹುಮತ ಸಾಬೀತನ್ನು ಮಾಡಬೇಕಾಗುತ್ತೆ ಪಳನಿಸ್ವಾಮಿ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ಶಶಿಕಲಾರನ್ನ ಭೇಟಿ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೇಳಿಬರ್ತಿರ್ತಕ್ಕಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿರ್ತಕ್ಕಂತಹದ್ದು. ಒಂದು ಅವರು ಇವತ್ತೇ ಬರ್ತಾರಾ ಅಥವಾ ಸಂಜೆ ವೇಳೆಗೆ ಪಳನಿಸ್ವಾಮಿ ಇಲ್ಲಿ ಬರ್ತಾರಾ ಅನ್ನೋ ಬಗ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಹಾಗಾಗಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಒಂದು ಅವರ ನಿಯೋಗದಲ್ಲಿ ಕೇವಲ ಒಂದು 4 ಮಂದಿಯನ್ನ ಮಾತ್ರ ಒಳಗೆ ಬಿಡೋದಕ್ಕೆ ಅವಕಾಶವನ್ನ ಕೇಳಲಾಗಿದೆ ಅನ್ನೋ ಮಾಹಿತಿಗಳು ಕೇಳಿಬರ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೊಸೂರು ಶಾಸಕರಾದಂತಹ ಹೊಸೂರು ಶಾಸಕರೇನಿದ್ದಾರೆ ಅವರು ಸಹ ಆ ನಿಯೋಗದಲ್ಲಿದ್ದಾರೆ ಶಶಿಕಲಾರವರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ. ಯಾಕಂತ ಹೇಳಿದ್ರೆ ಇನ್ನು 3.5 ವರ್ಷಗಳ ಕಾಲ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ಳೋ ಹೊಣೆಯನ್ನ ಹೊಸೂರು ಶಾಸಕರಿಗೆ ವಹಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಅದಲ್ಲದೆ ಶಶಿಕಲಾರವರು ಜೈಲಧಿಕಾರಿಗಳಿಗೆ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದೇನು ಅಂತ ಹೇಳಿದ್ರೆ, ಒಂದು ಈಗಾಗಲೇ ಪಳನಿಸ್ವಾಮಿ CM ಏನ್ ಬರ್ತಾರೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ಒಂದು ಸಪರೇಟ್ ಆಗಿ ಒಂದು ಕೋಣೆಯನ್ನ ಒಂದು ರೂಮನ್ನ ಬಿಟ್ಟುಕೊಡ್ಬೇಕು ಅನ್ನೋ ಮಾಹಿತಿಯನ್ನ ಕೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟದ ಏನು ತೀರ್ಮಾನಗಳೇನಿದ್ದಾವೆ, ಮುಂದಿನ ಏನು ಪಕ್ಷದ ನಿರ್ಣಯಗಳೇನಿದ್ದಾವೆ, ಮತ್ತೆ ವಿಶ್ವಾಸ ಮತವನ್ನ ಯಾವ ರೀತಿ ಯಾಚನೆ ಮಾಡಬೇಕು, ಯಾವ ರೀತಿ ಶಾಸಕರ ಬೆಂಬಲವನ್ನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡಬೇಕಾಗುತ್ತೆ, ಗುಪ್ತವಾಗಿ ಚರ್ಚೆಯನ್ನ ನಡೆಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತೆ ಪಳನಿಸ್ವಾಮಿ ಏನಿದ್ದಾರೆ ಅವರ ಮಾತುಕತೆಗೆ ಒಂದು ರೂಮನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಹಿರಂಗವಾಗಿ ಈ ವಿಚಾರವನ್ನ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಇಲ್ಲ, ವಿಷಯ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಒಂದು ಸಪರೇಟ್ ಕೋಣೆಗೆ ಈಗಾಗಲೇ ಶಶಿಕಲಾ ಅವರು ಜೈಲಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿರ್ತಕ್ಕಂತಹದ್ದು. ಹರೀಶ್, ಓಕೆ, ಎನಿ ಡೆವಲಪ್ಮೆಂಟ್ ಆನ್ ಪೇರೋಲ್ ಬಗ್ಗೆ? ಹರೀಶ್ ಮತ್ತೊಮ್ಮೆ ಕೇಳಿ. ಪೇರೋಲ್ ಬಗ್ಗೆ ಹೊಸ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಶಶಿಕಲಾ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಇದೆಯಾ? ಅವರ ಆರೋಗ್ಯ ಹೇಗಿದೆ? ಇದನ್ನೇ ಇಟ್ಟುಕೊಂಡು ಪೇರೋಲ್ಗೆ ಅವಕಾಶ ಕೇಳ್ತಾರೆ ಅಂತ ಮಾತಿದೆ.
ಇವತ್ತಿನ ಮಾಹಿತಿ ಪ್ರಕಾರ ಇದೀಗ ಶಶಿಕಲಾರವರು ತುಂಬಾ ಲವಲವಿಕೆಯಿಂದ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಅನ್ನ ಮಾಡಿದ್ದಾರೆ, ಅದಾದ ನಂತರ ವ್ಯಾಯಾಮವನ್ನ ಕೂಡ ಮಾಡಿದ್ದಾರೆ, ಉಪಹಾರವನ್ನ ಸೇವಿಸಿದ್ದಾರೆ ಅಂತೇಳಿ. ಸದ್ಯದ ಮಟ್ಟಿಗೆ ಪೆರೋಲ್ಗೆ ಅವಕಾಶ ನೀಡೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದೀಗ ಜೈಲಿಗೆ ಬಂದ 2 ದಿನಗಳು ಕೂಡ ಕಳೆದಿಲ್ಲ. ಹೀಗಾಗಿ ಪೆರೋಲ್ಗೆ ಸದ್ಯಕ್ಕೆ ಅವಕಾಶ ನೀಡೋದು ತುಂಬಾನೇ ಕಡಿಮೆ. ಮುಂದೆ ಒಂದು 3-4 ತಿಂಗಳು ಅಥವಾ ಒಂದು 5-6 ತಿಂಗಳು ಆದ ನಂತರ ಪೆರೋಲ್ ಬಗ್ಗೆ ಚಿಂತನೆ ನಡೆಸೋ ಸಾಧ್ಯತೆಗಳು ಹೆಚ್ಚಿದಾವೆ. ಹೇಳಿದ್ರೆ ಈಗ ಬಂದಿರತಕ್ಕಂತಹದ್ದು ಈಗಲೇ ಪೆರೋಲ್ಗೆ ಅವಕಾಶವನ್ನ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನೋದು ಏನು ಜೈಲಧಿಕಾರಿಗಳು ನೀಡ್ತಿರ್ತಕ್ಕಂತಹ ಸ್ಪಷ್ಟನೆ. ಇನ್ನ ಮುಂದಿನ ಆರೋಗ್ಯವನ್ನ ನೋಡಿಕೊಂಡು, ಮುಂದಿನ ಈ ದೃಷ್ಟಿಯನ್ನ, ಆರೋಗ್ಯದ ಹಿತದೃಷ್ಟಿಯನ್ನ ನೋಡಿಕೊಂಡು ಒಂದು 3-4 ತಿಂಗಳ ಆದ ನಂತರ. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ, ನಿಮ್ಮ ಎಲ್ಲ ಮಾಹಿತಿಗಾಗಿ. ತಮಿಳುನಾಡಿನ ಹೈಡ್ರಾಮಾ ಕೊನೆಗೂ ಒಂದು ಹಂತವನ್ನ ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.